ಇಲ್ಲಿ ಗಿರೀಶ್ ಲಿಂಗಣ್ಣವರೇ ಇಬ್ಬರು ಪ್ರಯಾಣಿಕರ ವಿಡಿಯೋಗಳು ಕೂಡ ನಾವು ನೋಡ್ತಾ ಇದ್ರೆ ಒಂದು ಕಡೆಯಲ್ಲಿ ಹೊರಟಿರುವಂಥವ್ರು ಖುಷಿಯಲ್ಲಿ ಹೋಗ್ತಾ ಇದ್ದಂಥವ್ರದ ವಿಡಿಯೋ ಹೋಗೋಕ್ಕೆ ಮುಂಚಿತವಾಗಿ ಏರ್ಪೋರ್ಟ್ನಿಂದ ಮಾಡಿರುವಂತಹ ವಿಡಿಯೋ ಸಹಜವಾಗಿಯೇ ವಾಪಸ್ ಊರಿಗೆ ಹೋಗುವಂಥ ಖುಷಿ ಇದ್ದೇ ಇರುತ್ತೆ. ಯಾವುದೇ ಪ್ರಯಾಣದ ನಂತರ ಊರಿಗೆ ಹೋಗೋದು ಅಂತ ಹೇಳಿದರೆ ಅದು ಎಲ್ರಿಗೂ ಕೂಡ ಇರುವಂಥ ಒಂದು ಖುಷಿ ಇದ್ದೇ ಇರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಒಬ್ಬ ಪ್ರಯಾಣಿಕ ಈ ಏರ್ಕ್ರಾಫ್ಟ್ನ ಒಳಗಡೆ ಕರೆಕ್ಟಾಗಿ AC ವರ್ಕ್ ಆಗ್ತಾ ಇಲ್ಲ, ಇಲ್ಲಿ ಯಾವುದು ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ, ನಾನೊಂದು 15 ನಿಮಿಷದ ಇದ್ರ ಒಳಗಡೆ ಕೂತ್ಕೊಂಡಿದ್ದೀನಿ, ಹಿಂಗಿದೆ ಅನ್ನುವಂತಹ ಸ್ಥಿತಿಯನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಡಿಯೋ ಕೂಡ ಇದೆ. ಪ್ರಾಬಬ್ಲಿ ಇರ್ಬೋದು, ಹೇಳೋಕ್ಕಾಗಲ್ಲ. ಏನಾದರೂ ಮಾಲ್ ಫಂಕ್ಷನ್ ಇರ್ಬೋದು, ಬ್ಯಾಟ್ರಿ ಮಾಲ್ ಫಂಕ್ಷನ್ಸು ಇರ್ಬೋದು. ಲಿಥಿಯಮ್ ಅಯಾನ್ ಬ್ಯಾಟ್ರೀಸ್ ಯೂಸ್ ಮಾಡ್ತಾರೆ ಈ ಒಂದು ಏರ್ಕ್ರಾಫ್ಟಲ್ಲಿ. ಅದು 2013 ಇಶ್ಯೂ ಆಗಿತ್ತು, ಲಿಥಿಯಮ್ ಅಯಾನ್ ಬ್ಯಾಟ್ರೀಸ್ ಡ್ರೀಮ್ ಲೈನರಲ್ಲಿ. ಮತ್ತು ಆವಾಗ ಕೇಸಿಂಗ್ ಚೇಂಜ್ ಮಾಡಿದ್ರು. ಆಮೇಲೆ ಆ ಬ್ಯಾಟ್ರಿ ಇಶ್ಯೂಸ್ ಅದಾದಮೇಲೆ ಯಾವುದೇ ವಿಧವಾದ ಬ್ಯಾಟ್ರಿ ಇಶ್ಯೂಸು ಕಂಡು ಬರಲಿಲ್ಲ. ಬಟ್ ಐ ಡೋಂಟ್ ಥಿಂಕ್ ಸೊ ಬ್ಯಾಟ್ರಿಯಿಂದ ಎಕ್ಸ್ಪ್ಲೋಡ್ ಆಗೋದು ಡೌಟ್ ತುಂಬಾ ಕಮ್ಮಿ ಇದೆ. ಮೇ ಬಿ ಈ ಥರ ಫೇಲ್ಯೂರ್ಸ್, ಮೇಜರ್ ಫೇಲ್ಯೂರ್ಸ್ ಆಗಿದ್ರೆ ಮಾತ್ರ ಈ ಥರ ಎಕ್ಸ್ಪ್ಲೋಷನ್ ಆಗೋ ಚಾನ್ಸಸ್ ಇದೆ. ಆದರೆ ಇಲ್ಲಿ ಆಗಿರುವಂಥ ಒಟ್ಟು ದುರಂತವನ್ನು ನೋಡಿದಾಗ 242 ಪ್ರಯಾಣಿಕರ ಪ್ರಾಣ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು. ಎಲ್ಲರೂ ಕೂಡ ಒಂದು ವಿಶ್ವಾಸ ಇಟ್ಕೊಂಡು ಹೊರಡುವಂಥದ್ದು ನಮ್ಮ ವ್ಯವಸ್ಥೆಯ ಮೇಲೆ. ಇಲ್ಲ ನಾವು ಹತ್ತುವಂತಹ, ನಾವು ಹಿಂಗೆ ಒಂದು ಬಸ್ ಹತ್ತದಾಗ ಕೂಡ ನಾವು ಇಲ್ಲ ಈ ಬಸ್ ಸೇಫ್ ಆಗಿ ತಲುಪುತ್ತೆ ಅಂತ, ವಿಮಾನ ಹತ್ತದಂಥ ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲೂ ಕೂಡ ಅದೇ ಸೇಫ್ ಆಗಿ ನಮ್ಮ ಊರಿಗೆ ತಲುಪ್ತೀವಿ ಅನ್ನೋಂಥ ಖುಷಿಯಲ್ಲಿ ಹೊರಡ್ತದೆ. ಕೆಲವೊಂದು ಕಡೆ ಈ ವ್ಯವಸ್ಥೆ ಒಳಗಡೆ ಆಗಿರುವಂತಹ ದೋಷನ ಇದು, ಅಥವಾ ಕೇವಲ ವಿಮಾನದಲ್ಲಿ ಮಾತ್ರ ಇರುವಂತಹ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ದೋಷ ಕಾರಣ ಆಗುತ್ತಾ ಅಂತ? ಹೌದು, ಇದು ಅವಾಯ್ಡೇ ಮಾಡೋಕ್ಕಾಗಲ್ಲ. ಆ ಒಂದು ಸಿಚುವೇಶನಲ್ಲಿ ಇದಾಗಿರೋದು. ನಾನು ಹೇಳಿದ್ನಲ್ಲ, ಕ್ಲೈಂಬಿಂಗ್ ಸ್ಟೇಜಲ್ಲಿ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ವಿಧವಾದ ಇದು ಸಿಕ್ಕಿಲ್ಲ ಅವಾಯ್ಡ್ ಮಾಡೋಕ್ಕೆ. ಸೊ ಇದು ಕ್ಲೈಂಬಿಂಗ್ ಸ್ಟೇಜಲ್ಲಿ ಅಫ್ಕೋರ್ಸ್ ಆ ಸ್ಟೆಬಿಲಿಟಿ ಇದ್ದಿದ್ರೆ ಸಿಕ್ಕಿರೋದು. ಆ ಸ್ಟೇಬಲ್ ಹೈಟೇ ಅವ್ರು ಹೋಗೋಕ್ಕೆ ಆಗಿಲ್ಲ. ಸ್ಟೇಬಲ್ ಹೈಟ್ ಮುಂಚೆನೇ ಆಗಿರೋದ್ರಿಂದ ಪ್ರಾಬ್ಲಿ ಇದು ಹಾಗೆ ಈ ಥರ ಕಂಡೀಷನ್ ಆಗಿದೆ. ಪ್ರತಿ ವಿಮಾನ ದುರಂತದ ನಂತರವೂ ಕೂಡ ಬಹಳಷ್ಟು ತನಿಖೆಗಳು ನಡೀತವೆ, ಬಹಳಷ್ಟು ಅಧ್ಯಯನಗಳಾಗ್ತವೆ. ಈ ದುರಂತವನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಪ್ಲಾನಿಂಗನ್ನು ಮಾಡಿಕೊಳ್ಳಲಾಗತ್ತೆ. ಇಷ್ಟೆಲ್ಲ ಇದ್ದಾಗಿ ಕೂಡ, ಇಷ್ಟೆಲ್ಲ ಆದ ನಂತರವೂ ಕೂಡ ಕೆಲವೊಮ್ಮೆ ದುರಂತಗಳಾಗೋದಿಲ್ಲ. ಆದರೆ ಸಂಭವನೀಯ ದುರಂತ ಕಡೇ ಕ್ಷಣದಲ್ಲಿ ಅವಾಯ್ಡ್ ಆಗುತ್ತೆ. ಅದು ಹೇಗೆ ಅವಾಯ್ಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಾನು ಆಗಲೇ ಒಂದು ಉದಾಹರಣೆ ಹೇಳಿದೆ, ಹೇಗೆ ಚೆನ್ನೈನಿಂದ ಟೇಕ್ ಆಫ್ ಆದಂತಹ ಫ್ಲೈಟ್ ವಾಪಸ್ ಅದು ತಲುಪೋ ತನಕನೂ ಕೂಡ ಅಲ್ಲಿ ಅವರಿಗೆ ಅದಕ್ಕೆ ಆ ಫ್ಲೈಟ್ಗೆ ತಾಗಿದೆ ಅನ್ನೋಂಥದ್ದು ಗೊತ್ತಾಗಿರಲಿಲ್ಲ ಅಂತ ತಿಳ್ಕೊಂಡು, ಅದರ ಗೋಡೆ ತಾಗಿದೆ ಅನ್ನೋದು ಗೊತ್ತಾಗಿರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಇತ್ತು. ಈ ರೀತಿಯಾದಂತಹ ಘಟನೆಗಳು ಮತ್ತು ಈಗ ಇಲ್ಲಿ ನಡೆದಿರುವಂತಹ ಈ ಘಟನೆಯನ್ನು ನೋಡಿದಾಗ ಗಿರೀಶ್ ಲಿಂಗಣ್ಣವರೇ, ಇಂತಹ ಘಟನೆಗಳನ್ನು ಹಾಗಾದರೆ ಕೇಳಿಸ್ತಾ ಇದೆ, ಹೇಳಿ ಸರ್. ಇಲ್ಲಿ ಇಂತಹ ಘಟನೆಗಳು ನಡೆದಾಗ ಬಹುಶಃ ಜನಕ್ಕೆ ಒಂದು ರೀತಿಯಾದಂತಹ ಆತಂಕ ಆಗುವಂಥದ್ದು ಸಹಜ. ಏನಪ್ಪ ಇದು ಕತೆ ಅಂತ ಹೇಳುವಂಥದ್ದು ಆಗುವಂಥದ್ದು ಸಹಜ. ಹೌದು, ಈ ನಿಟ್ಟಿನಲ್ಲಿ ಏನು ಕ್ರಮಗಳಾಗಬೇಕಾಗತ್ತೆ ಅಂತ? ಹೌದು, ಈ ನಿಟ್ಟಿನಲ್ಲಿ ಏನು ಕ್ರಮಗಳು ಅಂದರೆ, ದ ಮೇಂಟೆನೆನ್ಸ್ ಪೋರ್ಷನ್ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಪ್ರತಿಯೊಂದು ಮೇಂಟೆನೆನ್ಸು, ಪ್ರತಿಯೊಂದು ಪಾರ್ಟ್ಸು, ಎವ್ರಿಥಿಂಗ್ ಪ್ಲೇಸ್ ಎ ವೆರಿ ವೈಟಲ್ ರೋಲ್. ಸೊ ಆ ಒಂದು ಮೇಂಟೆನೆನ್ಸ್, ತರೋ ಚೆಕಪ್ಸು, ಪ್ರೀ ಚೆಕಪ್ಸು ಇವೆಲ್ಲ ಮಾಡೋಕ್ಕಾಗದೆ ಹೋದರೆ ಈ ಥರ ಪ್ರಾಬ್ಲಮ್ಗೆ ನಾವು ಸಿಕ್ಕಾಕೋತೀವಿ. ದಿಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತೂ ಆಗಿರೋಕ್ಕೆ ಹೇಳೋಕ್ಕೆ ಬರೋಲ್ಲ. ಬಟ್ ರೀಫರ್ಬಿಷಿಂಗಲ್ಲಿ ಎಲ್ಲನೂ ಕರೆಕ್ಟಾಗಿ ಮಾಡಿದ್ರ, ಎಲ್ಲನೂ ಕರೆಕ್ಟಾಗಿ ರೀಪ್ಲೇಸ್ಮೆಂಟ್ಸ್ ಆಗಿತ್ತಾ, ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿದ್ರ, ಇದೆಲ್ಲ ಏನು ನನಗಿನ್ನೂ ಮಾಹಿತಿಗಳು ಸರಿಯಾಗಿ ಸಿಕ್ಕಿಲ್ಲ. ಸೊ ಐ ಸೇ ದಟ್ ದ ಮೇಂಟೆನೆನ್ಸ್ ಪಾರ್ಟ್ ಇಸ್ ದಿ ಮೇನ್ ರೋಲ್ ಅಂತಲೇ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು, ಪೈಲಟ್ ವಾಸ್ ಎನಿ ಹೌ ವೆರಿ ಎಕ್ಸ್ಪೀರಿಯನ್ಸ್ ಪೈಲಟ್. ಯೂಶಲಿ ಡ್ರೀಮ್ ಲೈನರ್ ಅಂತ ಅದೆಲ್ಲ ಕೊಡಬೇಕಾದ್ರೆ ಪೈಲಟ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಆ ಥರ ಕೊಡೋಕ್ಕೆ ಚಾನ್ಸಸ್ಸೇ ಇಲ್ಲ. ನಿಜ 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 ಗಿರೀಶ್ ಲಿಂಗಣ್ಣವರೇ, ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ.